ವೀಕ್ಷಕರೇ, ಮುಖ್ಯಮಂತ್ರಿಗಳು, ಶಾಸಕರು, ಈ ಸಚಿವರು ಜನರ ಬಳಿ ಹೋದಂಥ ಸಂದರ್ಭದಲ್ಲಿ ಜನ ಏನು ಮಾಡ್ತಾರೆ, ಈ ರೈತರು, ಸಾರ್ವಜನಿಕರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಇಲ್ಲ ಅಂತ ಅಂದರೆ ಅವರ ಕಷ್ಟಗಳು ಏನಿದೆ ಅದನ್ನು ಒಂದು ಲೆಟರ್ನಲ್ಲಿ ಬರೆದು ಕೊಡ್ತಾರೆ. ನಮಗಿಂಥ ಕಷ್ಟ ಇದೆ ಸ್ವಾಮಿ, ದಯವಿಟ್ಟು ಬಗೆಹರಿಸಿ ಅಂತ ಹೇಳಿ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದೇ ಸುದ್ದಿ ಈಗ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದಾದ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಗಮನಿಸ್ಬಿಡೋಣ ಮೊದಲಿಗೆ. ರೈತರು ಸಾರ್ವಜನಿಕರಿಂದ ಸ್ವೀಕರಿಸಿದ್ದ ಮನವಿ ಪತ್ರಗಳು ಕಸದ ರಾಶಿಯನ್ನ ಸೇರಿವೆ. ಕಸದ ರಾಶಿಯಲ್ಲಿ ಸಿಕ್ತು ಸಿದ್ದರಾಮಯ್ಯ ಸ್ವೀಕರಿಸಿದ್ದಂತ ಮನವಿ ಪತ್ರಗಳು. ಜುಲೈ 10ರಂದು ಚಾಮರಾಜನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ರು. ಈ ವೇಳೆ ರೈತರು, ಆಕ್ಸಿಜನ್ ದುರಂತದ ಸಂತ್ರಸ್ತರು ಸಿಎಂಗೆ ಮನವಿ ಪತ್ರವನ್ನ ಕೊಟ್ಟಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮತ್ತು ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಸಿಎಂಗೆ ಸಲ್ಲಿಸಿದ್ದ ಮನವಿ ಪತ್ರಗಳು ಇದೀಗ ಕಸದ ರಾಶಿಯಲ್ಲಿ ಪತ್ತೆಯಾಗಿದ್ದಾವೆ. ಗಂಟೆಗಟ್ಟಲೆ ಕಾದು ಮುಖ್ಯಮಂತ್ರಿಗೆ ಸಲ್ಲಿಸಿದ ಮನವಿ ಪತ್ರಗಳು ಕಸದ ರಾಶಿಯನ್ನ ಸೇರ್ಬಿಟ್ಟಿದಾವಲ್ಲ, ಇದು ದುರಹಂಕಾರದ ಪರಮಾವಧಿ ಅಂತ ರೈತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರ ಕ್ಷಮೆ ಕೋರಬೇಕು, ಇಲ್ಲದಿದ್ರೆ ಸಿಎಂ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕಸದ ರಾಶಿಯಲ್ಲಿ ರೈತರು, ಸಾರ್ವಜನಿಕರು ಕೊಟ್ಟಂತ ಪತ್ರಗಳು, ಮನವಿ ಪತ್ರಗಳು ಸಿಗ್ತಾವೆ ಅಂದ್ರೆ ಏನರ್ಥ? ಹಾಗಾದ್ರೆ ಒಳಗೊಂದು ಹೊರಗೊಂದು, ಜನರ ಮುಂದೆ ಒಂದು ಮುಖ, ಜನರು ಇಲ್ದಾಗ ಇನ್ನೊಂದು ಮುಖ. ಜನರು ತಮ್ಮ ಕಷ್ಟಗಳನ್ನು ಯಾರ ಬಳಿ ಹೇಳ್ಕೊಳ್ಬೇಕು? ಹಾಗಾದ್ರೆ ಮುಖ್ಯಮಂತ್ರಿಗಳ ಬಳಿ ಅಲ್ವಾ? ಮುಖ್ಯಮಂತ್ರಿಗಳಿಗೆ ನಮಗೆ ಪರಿಹಾರ ಮಾಡಿಕೊಡಿ, ನಮಗೆ ಕಷ್ಟವನ್ನು ಪರಿಹರಿಸಿ ಅಂತ ಹೇಳಿ ಕೊಟ್ಟಂಥ ಮನವಿ ಪತ್ರ ಎಲ್ಲೋ ಕಸದ ರಾಶಿಗಳಲ್ಲಿ ಪತ್ತೆ ಆಗ್ತಾವೆ ಅಂದರೆ ಏನ್ರಿ ಅರ್ಥ? ಯಾರು ಈ ರೀತಿಯಾಗಿ ಮಾಡಿದ್ದು? ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇಲ್ವಾ ಜನರ ಕಷ್ಟವನ್ನು ಪರಿಹರಿಸಬೇಕು, ಬಗೆಹರಿಸಬೇಕು ಅಂತ? ಅವರು ಕೊಟ್ಟಂಥ ಮನವಿ ಪತ್ರಗಳನ್ನು ಕಸದ ರಾಶಿಗೆ ಎಸಿತಾರೆ ಅಂತ ಅಂದರೆ ಏನರ್ಥ? ಹಾಗಾದರೆ ಜನ ನಿಮ್ಮನ್ನು ನಂಬಿದಾರಲ್ಲ, ಅದನ್ನಾದರೂ ಉಳಿಸ್ಕೊಳ್ಳಿ. ಜನ ನಿಮ್ಮನ್ನು ನಂಬಿ ವೋಟ್ ಮಾಡಿ ಇವತ್ತು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನೀವು ಅವರ ಕಷ್ಟ ಅಂತ ಹೇಳಿ ಕೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಮಾತನಾಡ್ತೀರಿ. ನೀವು ಲೆಟರ್ ಕೊಡಿ ಅಂತ ಅಂದಾಗ ಲೆಟರ್ ಕೊಡ್ತಾರೆ, ಆ ಲೆಟರ್ ಹೋಗಿ ಕಸದ ರಾಶಿಗೆ ಬೀಳ್ತವೆ. ಏನರ್ಥ ಹಾಗಾದರೆ? ಚಾಮರಾಜನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪಾಪ ಆ ಸಂತ್ರಸ್ತರು ಆಕ್ಸಿಜನ್ ದುರಂತದಲ್ಲಿ ಏನು ಸಾವನ್ನಪ್ಪಿದ್ರಲ್ಲ, ಜೊತೆಗೆ ಅವರ ಕುಟುಂಬಸ್ಥರು ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ರೈತರು ಬಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ, ಮನವಿ ಪತ್ರ ಸಲ್ಲಿಸಿದ್ದಾರೆ, ಅವರಿಗೂ ಕೂಡ ನ್ಯಾಯ ಇಲ್ಲ. ಮತ್ತೆ ಯಾಕೆ ಮನವಿ ಪತ್ರ ಕೊಡಬೇಕು ನಿಮಗೆ? ಮತ್ತೆ ಯಾಕೆ ನಿಮಗೆ ಈ ಕುರ್ಚಿ, ಮುಖ್ಯಮಂತ್ರಿಗಳ ಕುರ್ಚಿ ಯಾಕೆ ನಿಮಗೆ? ಬಡವರ ಕಷ್ಟ ಬೇಕು ಅಥವಾ ಬಡವರ ಸಮಸ್ಯೆಗೆ ನೀವು ಕಿವಿಗೊಡಲಿಲ್ಲ ಅಂದರೆ, ಬಡವರ ಕಷ್ಟಗಳನ್ನು ಆಲಿಸಲಿಲ್ಲ ಅಂತ ಅಂದರೆ ನಿಮಗೆ ಈ ಅಧಿಕಾರ ಬೇಕಾ ಅಂತ ಹೇಳಿ ರೈತ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ದೇವರಾನೇ ಇದನ್ನು ಪಾಪ ರೈತರು ಆಗಲಿ, ಆ ಸಾರ್ವಜನಿಕರಾಗಲಿ ಅಂದ್ಕೊಂಡೇ ಇರಲಿಲ್ಲ. ಮುಖ್ಯಮಂತ್ರಿಗಳ ಬಳಿ ನಾವು ಅಹವಾಲನ್ನು ಸಲ್ಲಿಸಿದ್ದೀವಿ, ಮನವಿ ಮಾಡ್ಕೊಂಡಿದ್ದೀವಿ, ಅವರು ನಮಗೆ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತಾನೆ ಪಾಪ ಇಲ್ಲಿವರೆಗೂ ಅವರು ಕಾದು ಕೂತಿದ್ರು. ಆದರೆ ಈ ರೀತಿಯಾಗಿ ಅವರು ಕೊಟ್ಟಂಥ ಆ ಪತ್ರಗಳನ್ನು ಕಾಲು ಕಸದ ಸಮ ನೋಡಿ ತಿಪ್ಪೆಗೆ ಎಸೆದಿದ್ದಾರೆ ಅಂತ ಅಂದರೆ ಯಾರು ಜವಾಬ್ದಾರಿ ಸಾಹೇಬ್ರೆ? ಯಾರು ಜವಾಬ್ದಾರಿ ಹಾಗಾದ್ರೆ ಇದಕ್ಕೆ? ನೋಡಿ, ನೀವೇ ಇದರ ಬಗ್ಗೆ ಯೋಚನೆ ಮಾಡಿ. ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಆರಿಸಿ ಕಳಿಸಿದ್ದಾರೆ, ದಯವಿಟ್ಟು ಉಳಿಸ್ಕೊಳ್ಳಿ. ಜೊತೆಗೆ ಅವರು ಏನು ಕಷ್ಟ ಅಂತ ಹೇಳ್ಕೊಂಡ್ಬಂದಿದ್ದಾರಲ್ಲ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿ. ಇದು ಗ್ಯಾರಂಟಿ ನ್ಯೂಸ್ನ ಕಳಕಳಿ ಕೂಡ. ನಮಸ್ಕಾರ.